ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಇದು ನಾವು ಸ್ಪೆಷಲ್ ಮಸಾಲ ಉಪ್ಪಿಟ್ಟು ಮಾಡೋಣ. ಅದಕ್ಕೆ ಬೇಕಾದಂಥ ಪದಾರ್ಥಗಳು: ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮ್ಯಾಟೊ, ಕ್ಯಾಬೇಜು, ಮತ್ತು ಇನ್ನೊಂದು ಸಲ ನೋಡ್ಕೊಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಕ್ಯಾಬೇಜು, ಬೀನ್ಸು, ಮೆಣಸಿನ್ಕಾಯಿ, ಬದನೆಕಾಯಿ, ಕೊತ್ತಂಬರಿ ಸೊಪ್ಪು, ಆಲೂಗೆಡ್ಡೆ ಎಲ್ಲನೂ ಹಾಕಿದ್ದೀನಿ. ಇದು ಸ್ಪೆಷಲ್ ಮಸಾಲೆ ಉಪ್ಪಿಟ್ಟು ವೆಜಿಟೇಬಲ್ದು. ಅದಕ್ಕೆ ಫಸ್ಟು ಬಾಣಲಿಗೆ ಆಯಿಲ್ ಹಾಕಿ ಸ್ವಲ್ಪ ಅದಕ್ಕೆ ಬನ್ಸಿರವೆ ಹುರ್ಕೊಳ್ಳೋಣ. ಇದು ಮಕ್ಕಳಿಗೆಲ್ಲ ಬೇಗ ಬ್ರೇಕ್ಫಾಸ್ಟ್ ಮಾಡ್ಬೋದು ನೋಡಿ. ಇವಾಗ ಅದು ಹುರಿದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ಉಪ್ಪಿಟ್ಟು ಮಾಡೋದಕ್ಕೆ ಬಾಣಲಿ ಇಟ್ಟೋದಕ್ಕೆ ಆಯಿಲ್ ಹಾಕಿದ್ದೀನಿ. ಈಗ ಜೀರಿಗೆ ಮತ್ತು ಇದನ್ನ ಹಾಕೊಳ್ಳೋಣ, ಸಾಸಿವೆನ. ಅದು ಸಿಡಿಲಿ. ಇವಾಗ ಸ್ವಲ್ಪ ಶೇಂಗಾ ಬೀಜ, ಈರುಳ್ಳಿ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಮತ್ತು ಇವಾಗ ಕಟ್ ಮಾಡಿ ಇಟ್ಟಿರೋ ಕ್ಯಾಬೇಜು, ಟೊಮ್ಯಾಟೊ, ಇದು ಬೀನ್ಸು, ಕ್ಯಾರೆಟು, ಮತ್ತು ದಪ್ಪ ಮೆಣಸಿನ್ಕಾಯಿ, ಆಲೂಗಡ್ಡೆ ಎಲ್ಲ ಸೇರಿಸಿ ಸಣ್ಣದಾಗಿ ಹೆಚ್ಕೊಂಡಿದ್ದೆ. ಕ್ಯಾರೆಟ್ ಎಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಕಟ್ ಮಾಡಿಟ್ಟಿರೋ ಬದನೆಕಾಯಿ ಸ್ಪೆಷಲ್ಲು, ಹಾಗಾಗಿ ಅದನ್ನು ಕೂಡ ಸೇರಿಸ್ತಾಯಿದ್ದೀನಿ ಫ್ರೆಂಡ್. ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ಎಲ್ಲನೂ ವೀಡಿಯೋಗಳು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಮಕ್ಕಳಿಗೆಲ್ಲ. ಈಗ ಮಕ್ಕಳೆಲ್ಲ ತಿನ್ನಲ್ವಲ್ಲ, ಹಾಗೆಯೇ ಡೈರೆಕ್ಟಾಗಿ ತರಕಾರಿ ವೆಜಿಟೇಬಲ್ಸ್ ಎಲ್ಲ. ಹಾಗಾಗಿ ಈ ಥರ ಒಂದೊಂದು ವಿಧದಲ್ಲಿ ಒಂದೊಂದು ವೆರೈಟಿ ಮಾಡಿಕೊಟ್ರೆ ಮಕ್ಕಳು ಟೇಸ್ಟಾಗಿ ತಿಂತವೆ. ಇದಕ್ಕೆ ನಾನು ಸ್ವಲ್ಪ ಮಸಾಲೆ, ಏನಕ್ಕೆ ಮಸಾಲೆ ಸ್ಪೆಷಲ್ ಮಸಾಲೆ ಉಪ್ಪಿಟ್ಟು ಅಂತಂದ್ವಿ ಅಂದರೆ, ಇದಕ್ಕೆ ಸ್ವಲ್ಪ ಗರಂ ಮಸಾಲೆನೂ ಕೂಡ ಸೇರಿಸ್ತೀನಿ, ಸ್ವಲ್ಪ ಮಕ್ಕಳಿಗೆ ಟೇಸ್ಟಾಗಿ ಬರಲಿ ಅಂತ. ಇದು ಸ್ಪೆಷಲ್ಲು. ನೀವು ಇಷ್ಟು ಮಾಡಿರಲ್ಲ, ಅದಕ್ಕೆ ನಾನು ಈ ಥರ ಸ್ಪೆಷಲಾಗಿ ನೋಡ್ಕೊಂಡು ಮಾಡಲಿ ಅಂತ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನೇ ಸ್ವತಃ ಪ್ರಯೋಗ ಮಾಡಿರೋದು ಇದನ್ನು ಒಂದೊಂದು ಸೇರಿಸಿರೋದು ನೋಡಿ. ಈಗ ಸ್ವಲ್ಪ ಗರಂ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಕೂಡ ಒಂದು ಕಡೆಯಿಂದ ಬಾಡಿಸೋಣ. ನೋಡಿ ಸ್ವಲ್ಪ ಟೇಸ್ಟು ಸಾಲ್ಟು ಕೂಡ ಸೇರಿಸ್ತಾ ಇದ್ದೀನಿ. ನಾನು ಮೆಜರ್ಮೆಂಟ್ ಅಂದರೆ ನಾನು ಯಾವಾಗಲೂ 3-4ರಿಂದ 5 ಜನರೊಳಗೆ ನಾನು ಮೆಜರ್ಮೆಂಟ್ ಮಾಡ್ತೀನಿ. ನಿಮ್ಮ ಎಷ್ಟು ಮೆಜರ್ಮೆಂಟ್ ಬೇಕು, ನಿಮ್ಮ ಮನೆ ಜನ ಎಷ್ಟು ಜನ ಇದ್ದೀರೋ ಅದಕ್ಕೆ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ. ಎಲ್ಲ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ, ಬಾಡ್ತಾಯಿದೆ. ಬಾಡಿಸ್ಕೊಳ್ಳೋಣ, ಹಾಗೆ ಫ್ರೈ ಆಗಲಿ. ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ಕರಿಬೇವು ಸೊಪ್ಪು ಹಾಗೆ ಫಸ್ಟೇ ಹಾಕ್ಬಿಟ್ರೆ ಆಯಿಲ್ಗೆ ಅದು ಸ್ವಲ್ಪ ಎಲ್ಲ ಫ್ರೈ ಆಗಿಬಿಡುತ್ತೆ, ತಿನ್ನಲ್ಲ, ಕೆಳಗಡೆ ಹಾಕ್ಬಿಡ್ತಾರೆ. ಬಟ್ ಈ ಥರ ನಾವು ಲಾಸ್ಟಲ್ಲಿ ಹಾಕಿದ್ರೆ ಅದ್ರ ಫ್ರೈ ಆಗೋ ಬದಲು ಚೆನ್ನಾಗಿರುತ್ತೆ ಕ್ಲೀನಾಗಿ ನೋಡಿ. ಇವಾಗ ಇದು ಸ್ಪೆಷಲ್ ಅಂದಿದ್ದು ನಾನು. ಈಗ ಬನ್ಸಿ ರವೆನ ನಾವು ಹಾಕಿರ್ತೀವಲ್ಲ, ಹುರಿದಿರೋದನ್ನ ಈ ಮಸಾಲೆ ಒಳಗಡೆನೆ ನಾವು ತಿರುಗಿಸ್ಕೊಂಡು ಅದನ್ನು ಎಲ್ಲನೂ ಉಪ್ಪು ಖಾರ ಹಿಡಿತದೆ ನೋಡಿ. ಇವಾಗ ಅದರಲ್ಲೇ ನಾವು ಬಾಡಿಸ್ಕೊಳ್ಳೋದು, ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಕಲರ್ಫುಲ್ಲಾಗಿ. ಇದು ಅದಕ್ಕೆ ಹೇಳಿದ್ದು ಸ್ಪೆಷಲ್ ಅಂತ. ನಾವು ಯಾವಾಗಲೂ ನೀರು ಹಾಕಿ, ನೀರಿಗೆ ನಾವು ಮಸಾಲೆ ಎಲ್ಲ ಬೆಂದಮೇಲೆ ನೀರು ಹಾಕ್ಬಿಟ್ಟು ಅದಕ್ಕೆ ಉಪ್ಪಿಟ್ಟು ಹಾಕ್ಕೊಂಡು ರವೆ ಹಾಕೊಂಡು ತಿರುಗಿಸ್ತೀವಿ. ಬಟ್ ಇದು ಹಾಕಿರೋ ಮಸಾಲೆ ಒಳಗಡೆಕ್ಕೇನೆ, ತರಕಾರಿ ಒಳಗಡೆನೇ ನೀರು ಹಾಕೋಕ್ಕೇನೆ ಫಸ್ಟೇ ಬಾಡಿಸ್ಕೊಳ್ಳೋದು. ನಾನು ಸ್ವಲ್ಪ ಆಮೇಲೆ ನೀರು ಹಾಕ್ತೀನಿ ನೋಡಿ. ಇದು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇನ್ನೂ ಒಂದು ತುತ್ತು ಜಾಸ್ತಿನೇ ತಿಂತೀವಿ ನೋಡಿ. ಇವಾಗ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಸ್ಪೆಷಲ್ ಉಪ್ಪಿಟ್ಟು ಅಂತ ಹೇಳಿದ್ದು. ನೀವು ಇದೇ ರೀತಿ ಮಾಡಿ ಫ್ರೆಂಡ್ಸ್. ಮಕ್ಕಳೆಲ್ಲ ತಿಂತವೆ ಮನೇಲಿ. ನಿಮಗೂ ಕೂಡ ಇಷ್ಟ ಇಲ್ಲ ಅಂದರೂ ಕೂಡ ಇಷ್ಟ ಆಗುತ್ತೆ ನೋಡಿ. ಪಕ್ಕದಲ್ಲಿ ನಾನು ನೀರು ಕಾಯಿಸಿಟ್ಟಿದ್ದೀನಿ, ಅದನ್ನೇ ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ ನೋಡಿ. ಒಂದು ಬೇಗನೂ ಕೂಡ ತಿಂಡಿ ಆಗುತ್ತೆ, ಮತ್ತು ಇನ್ನೊಂದು
ಅದು ಮಿದುವಾಗಲ್ಲ. ಈಗ ತಣ್ಣೀರು ಹಾಕಿದ್ರೆ ಸ್ವಲ್ಪ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಈಗ ಕಾಯಿಸ್ಬಿಟ್ಟು ಹಾಕಿದ್ರೆ ಆಗ ಚೆನ್ನಾಗುತ್ತೆ ಉಪ್ಪಿಟ್ಟು. ಸ್ವಲ್ಪ ಉದುರಾಗಿ ಇರುತ್ತೆ. ಎಣ್ಣೆನೂ ಕೂಡ ಜಾಸ್ತಿನೇ ಹಾಕಿದ್ದೀನಿ, ಅತಿ ಏನಲ್ಲ, ಮೀಡಿಯಮ್ ಆಗಿ ಹಾಕಿದ್ದೀನಿ. ಈ ವೆರೈಟಿ ಉಪ್ಪಿಟ್ಟು ನೀವು ಮನೇಲಿ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ತರಕಾರಿ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ನಾನ್ ವೆಜ್ಗಿನ್ನ. ಈಗ ವೆಜಿಟೇಬಲ್ ಜಾಸ್ತಿ ತಿಂದಷ್ಟು ನಮ್ಗೆ ಒಳ್ಳೆಯದು, ಹೆಲ್ತಿ ಫುಡ್ಡು. ಹಾಗಾಗಿ ಇದು ಡಯಟ್ ಫುಡ್ಡು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.